ಹಾಯ್ ಗೈಸ್, ಮುಂದೆ ಬರುವಂತ ಜಿಪಿಟಿ, ಎಚ್.ಎಸ್.ಟಿ.ಆರ್, ಒಂದು ಪಿ.ಎಸ್.ಟಿ.ಆರ್, ಪಿ.ಟಿ ಟೀಚರ್ಗೆ ಸಂಬಂಧಿಸಿದಂತ ಏನ್ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಟಾಪಿಕ್ ಇದೆಯೋ ಅದಕ್ಕೆ ಸಂಬಂಧಿಸಿದಂತ ಪ್ರಮುಖ ಒಂದು ಪ್ರಶ್ನೆಗಳು ಇರ್ತಾವ ನೋಡ್ರಿ ಸ್ನೇಹಿತರೆ. ಮುಂದೆ ಬರುವಂತ ಪರೀಕ್ಷೆಗಳಲ್ಲಿ ನಿಮಗೆ ಸಹಕಾರಿ ಆಗ್ತದೆ. ಓಕೆ, ಶೈಕ್ಷಣಿಕ ಮನೋವಿಜ್ಞಾನ ಇದೆ ಜಿಪಿಎಸ್.ಟಿ.ಆರ್, ಎಚ್.ಎಸ್.ಟಿ.ಆರ್, ಟಿ.ಟಿಗೂ ಕೂಡ ಉಪಯುಕ್ತವಾಗಿದೆ ನೋಡ್ರಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇದಾಗಿ ಜೀನ್ ಪಿಯಾಜೆ, ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಅವ್ರ ಮೇಲೆ ಒಂದು ಪ್ರಶ್ನೆ ಇದೆ ನೋಡಿ. ಪಿಯಾಜೆ ಅವರ ಒಂದು ಪ್ರಕಾರ ವಸ್ತು ಸ್ಥಿರತೆ ಕಲ್ಪನೆಯು ಮಗುವಿನ ಯಾವ ಹಂತದಲ್ಲಿ ಬೆಳೆಯುತ್ತದೆ ಅಂತ ಕೊಟ್ಟಿದ್ದಾರೆ. ಪಿಯಾಜೆ ಅವರ ಪ್ರಕಾರ ವಸ್ತು ಸ್ಥಿರತೆ ಅಂತ ಯಾವ ಒಂದು ಹಂತದಲ್ಲಿ ಬೆಳವಣಿಗೆ ಆಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಪಿಯಾಜೆ ಅವರು 4 ರೀತಿಯಾದಂತ ಒಂದು ಹಂತಗಳು ಹೇಳ್ತಾರೆ. ಆ ಒಂದು ಹಂತಗಳಲ್ಲಿ ವಸ್ತು ಸ್ಥಿರತೆ ಯಾವ ಹಂತದಲ್ಲಿ ಕಂಡು ಬರುತ್ತೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಬ್ಜೆಕ್ಟಿವ್ ಪರ್ಫಾರ್ಮೆನ್ಸ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಸಿ ನೋಡಿ, ಸಂವೇದನಾ ಗತಿ ಅಂತ ನಾವು ಹೇಳ್ತೀವಿ. ಓಕೆ, ಇದು ಸಂವೇದನಾ ಗತಿ ಅಂತ ಏನಪ್ಪಾ ಅಂತಂದ್ರೆ ಆ ಮೊದಲನೇ ಹಂತ ಆಗಿದೆ ನೋಡ್ರಿ. ಪಿಯಾಜೆ ಅವರ ಮೊದಲನೇ ಹಂತ ಯಾವ್ದಂದ್ರೆ ಸಂವೇದನಾ ಗತಿ ಅಂತ 0 ಇಂದ 2 ವರ್ಷದ ಒಳಗಿನ ಮಕ್ಕಳಲ್ಲಿ ಕಂಡು ಬರ್ತದೆ. ಅದೇ ರೀತಿಗೆ ನಂತರ ಬರುತ್ತೆ ಕಾರ್ಯಪೂರ್ವ ಅಂತ ಬರುತ್ತೆ, ಆಮೇಲೆ ಮೂರ್ತ ಕಾರ್ಯಗಳಂತ, ಆಮೇಲೆ ಔಪಚಾರಿಕ ಅಂತ. ಟೋಟಲ್ ಆಗಿ 4 ಹಂತಗಳನ್ನು ಜೀನ್ ಪಿಯಾಜೆ ಅವರು ಹೇಳುತ್ತಾರೆ. ಇಲ್ಲಿ ಕಾರ್ಯಪೂರ್ವ ಅಂತ ಏನಪ್ಪಾ ಅಂತಂದ್ರೆ 2 ರಿಂದ 7 ವರ್ಷ ಇರ್ತದೆ ನೋಡ್ರಿ. ಅದೇ ರೀತಿಯಾಗಿ ಮೂರ್ತ ಕಾರ್ಯ ಅಂತ ಏನಪ್ಪಾ ಅಂತಂದ್ರೆ 7 ರಿಂದ 11 ವರ್ಷಗಳು ಇರ್ತದೆ. ಔಪಚಾರಿಕ ಅಂತ 11 ವರ್ಷಗಳಂತ ಮೇಲ್ಪಟ್ಟ ಒಂದು ಮಕ್ಕಳಲ್ಲಿ ಕಂಡು ಬರ್ತದೆ ಅಂತ ಹೇಳ್ತೀವಿ. ಟೋಟಲ್ ಆಗಿ 4 ರೀತಿಯಾದಂತ ಹಂತಗಳನ್ನು ಯಾರು ಹೇಳ್ತಾರೆ? ಜೀನ್ ಪಿಯಾಜೆ ಅವರು ಹೇಳ್ತಾರೆ ನೋಡ್ರಿ. ಈ ಒಂದು ಕಾರ್ಯಪೂರ್ವ ಹಂತದಲ್ಲಿ ಮಕ್ಕಳು ಏನಪ್ಪಾ ಅಂತಂದ್ರೆ ಆಟವನ್ನು ಆಡಲು ಪ್ರಾರಂಭ ಮಾಡ್ತಾರೆ. ಅಂದ್ರೆ ಆ ಮನೆಯಲ್ಲಿರುವಂತ ತಂದೆಯ ಅಥವಾ ತಾತನ ಒಂದು ಏನ್ ಕೋಲ್ ಇರುತ್ತೆ ಆ ಒಂದು ಕೋಲಲ್ಲಿ ಆಟ ಆಡ್ತಾರ. ಮೂರ್ತ ಕಾರ್ಯಗಳ ಹಂತದಲ್ಲಿ ಏನಪ್ಪಾ ಅಂತಂದ್ರೆ ತಾರ್ಕಿಕ ಆಲೋಚನೆ ಮೂಡ್ತದೆ ನೋಡ್ರಿ. ತಾರ್ಕಿಕ ಆಲೋಚನೆ ಏನಪ್ಪಾ ಅಂತಂದ್ರೆ ಮೂಡೋದಿಲ್ಲಪ್ಪ ಅಂತಂದ್ರೆ ಮೂರ್ತ ಕಾರ್ಯಗಳ ಹಂತದಲ್ಲಿ. ಅದೇ ತಾರ್ಕಿಕ ಅಥವಾ ಒಂದು ಒಂದು ತಾರ್ಕಿಕ ಆಲೋಚನೆ ಏನಪ್ಪಾ ಅಂತಂದ್ರೆ ಹೊರಹೊಮ್ಮುವುದಿಲ್ಲ, ಅಂದ್ರೆ ಔಪಚಾರಿಕ ಹಂತದಲ್ಲಿ ಹೊರಹೊಮ್ಮುತ್ತದೆ ಅಂತ ಹೇಳ್ಬೋದು. ಔಪಚಾರಿಕ ಹಂತದಲ್ಲಿ ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರಶ್ನೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರ. ಓಕೆ, ಪ್ರಶ್ನೆ ಕೇಳೋದು ಸ್ಟಾರ್ಟ್ ಆಗೋದು ಯಾವ ಒಂದು ಹಂತದಲ್ಲಿ ಅಂದ್ರೆ ಔಪಚಾರಿಕ ಹಂತದಲ್ಲಿ. ಇದು ಜೀನ್ ಪಿಯಾಜೆ ಅವರ ಒಂದು 4ನೇ ಹಂತ ಆಗಿರ್ತದೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿತ್ತು ಅಂದ್ರೆ ಆಪ್ಷನ್ ಸಿ ಆಗಿತ್ತು ನೋಡ್ರಿ, ಸಂವೇದನಾ ಗತಿ ಅಂತ ನಾವು ಕರಿತೀವಿ. ಓಕೆ, ಸೆನ್ಸರಿ ಮೋಟಾರ್ ಸ್ಟೇಜ್ ಅಂತ ಹೇಳ್ತೀವಿ. ಇದು 0 ಇಂದ 2 ವರ್ಷದ ಮಕ್ಕಳಲ್ಲಿ ಕಂಡು ಬರ್ತದ. ಈ ಹಂತದಲ್ಲಿ ಏನಪ್ಪಾ ಅಂತಂದ್ರೆ ಮಗು ಕಣ್ಣಿಗೆ ಕಾಣದಿದ್ರು ಕೂಡ ವಸ್ತುಗಳನ್ನು ಅಸ್ತಿತ್ವದಲ್ಲಿ ಇರುತ್ತವೆ ಅಂತ ಅರ್ಥ ಮಾಡಿಕೊಳ್ಳಲು ಪ್ರಾರಂಭ ಮಾಡುತ್ತದ. ಯಾವ ಹಂತದಲ್ಲಿ ಅಂದ್ರೆ ಸಂವೇದನಾ ಗತಿ ಹಂತದಲ್ಲಿ. ಅಂದ್ರೆ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ವಸ್ತು ಕಾಣದಿದ್ರು ಕೂಡ ಆ ಒಂದು ವಸ್ತುಗಳು ಅಲ್ಲೇ ಇದ್ದಾವಂತ ಒಂದು ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಬೆಳವಣಿಗೆ ಆಗುತ್ತದ ಈ ಒಂದು ಹಂತದಲ್ಲಿ ನೋಡ್ರಿ. ನೆಕ್ಸ್ಟ್, ಲೇವ್ ವೈಗೋಡ್ಸ್ಕಿ ಅವರ ಒಂದು ಮೇಲೆ ಇದೆ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಸಮೀಪಸ್ಥ ವಿಕಾಸ ವಲಯ ಅಂದ್ರೆ ZPD ಅಂತ ಹೇಳ್ತೀವಲ್ಲ, ಈ ಒಂದು ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂತ ಕೊಟ್ಟಿದ್ದಾರೆ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ತೀವಿ. ಈ ಒಂದು ಪರಿಕಲ್ಪನೆ ನೀಡಿದಂತ ವ್ಯಕ್ತಿ ಯಾರು? ಇಲ್ಲಿ ಜೀನ್ ಪಿಯಾಜೆ, ಲೇವ್ ವೈಗೋಡ್ಸ್ಕಿ, BF ಸ್ಕಿನ್ನರ್, ಆಲ್ಬರ್ಟ್ ಬಂಡೂರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಆಪ್ಷನ್ಸ್ ಬಿ ನೋಡಿ, ಲೇವ್ ವೈಗೋಡ್ಸ್ಕಿ. ಇವರು ZPD ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ ನೋಡ್ರಿ. ZPD ಲೇವ್ ವೈಗೋಡ್ಸ್ಕಿ ಅಂತ ಹೇಳ್ತಾರೆ ನೋಡ್ರಿ. ಮಗು ಸ್ವಂತ ಕಲಿಯೋದಕ್ಕೂ ಮತ್ತು ವಯಸ್ಕ ಅಥವಾ ನುರಿತವರ ಒಂದು ಸಹಾಯದಿಂದ ಕಲಿಯೋದಕ್ಕೂ ಇರುವಂತ ನಡುವಿನ ಅಂತರ ಏನಂತ ಕರೀತಾರ? ZPD ಎಂದು ವಿವರಣೆಯನ್ನು ನೀಡ್ತಾರೆ. ಯಾರಂದ್ರೆ ಲೇವ್ ವೈಗೋಡ್ಸ್ಕಿ. ಅಂದ್ರೆ ಮಕ್ಕಳು ತಮ್ಮ ತಾವಾಗ ಸ್ವಂತ ಸೆಲ್ಫ್ ಸ್ಟಡಿ ಮಾಡಿಕೊಳ್ಳೋದಕ್ಕೂ ಅಥವಾ ಒಂದು ಶಿಕ್ಷಕ ಆಗಿರ್ಬೋದು ಬೇರೆ ವ್ಯಕ್ತಿ ಹೇಳುವುದಕ್ಕೂ ಇರುವಂತ ಮಧ್ಯದಲ್ಲಿರುವಂತ ಒಂದು ಅಂತರವನ್ನು ಏನಂತ ಕರಿತಾರಪ್ಪ ಅಂತಂದ್ರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತಾರೆ ನೋಡ್ರಿ. ಇದನ್ನ ಯಾರು ಹೇಳ್ತಾರಪ್ಪ ಅಂತಂದ್ರೆ ಲೇವ್ ವೈಗೋಡ್ಸ್ಕಿ ಅವರು ಈ ಒಂದು ಅಂಶವನ್ನು ಹೇಳ್ತಾರ. ನೆಕ್ಸ್ಟ್, ಲಾರೆನ್ಸ್ ಕೋಲ್ಬರ್ಗ್ ಅವರ ನೈತಿಕ ವಿಕಾಸದ ಸಿದ್ಧಾಂತದಲ್ಲಿ ಒಟ್ಟು ಎಷ್ಟು ಹಂತಗಳು ಕಂಡು ಬರ್ತವೆ ಅಂತ ಕೊಟ್ಟಿದ್ದಾರೆ. ಲಾರೆನ್ಸ್ ಕೋಲ್ಬರ್ಗ್. ಓಕೆ, ಮಾರಲ್ ಡೆವಲಪ್ಮೆಂಟ್ ಎಷ್ಟಿದ್ದಾವೆ ಈ ಒಂದು ಕೋಲ್ಬರ್ಗ್ ಅವರ ಒಂದು ಹಂತದಲ್ಲಿ? ಓಕೆ, ಇದಕ್ಕೆ ಸರಿಯಾದ ಉತ್ತರ 3 ಮಟ್ಟಗಳು 6 ಹಂತಗಳು ಕಂಡು ಬರ್ತವೆ ನೋಡ್ರಿ. ಆಪ್ಷನ್ ಸಿ ಅದಕ್ಕೆ ಸರಿಯಾದ ಉತ್ತರ. ಅಂದ್ರೆ ಇವರು 3 ರೀತಿಯಾದಂತ ಒಂದು ಹಂತಗಳು ಹೇಳ್ತಾರ. ಅದರಲ್ಲಿ ತಲಾ 2 ಆಗಿರ್ತಾವ. ಅಂದ್ರೆ ಒಂದರಲ್ಲಿ 2 ರೀತಿಯಾದಂತ ಒಂದು ಹಂತಗಳು ಹೇಳ್ತಾರ ನೋಡ್ರಿ. ಓಕೆ, 3 ಮಟ್ಟಗಳು 6 ಹಂತಗಳು ಇದಕ್ಕೆ ಸರಿಯಾಗಿರುತ್ತೆ ನೋಡ್ರಿ, ಆಪ್ಷನ್ ಸಿ. ಮೊದಲನೇದಾಗಿ 3 ಮಟ್ಟಗಳು ಯಾವಪ್ಪ ಅಂತಂದ್ರೆ ಅದು ಪೂರ್ವ ಸಾಂಪ್ರದಾಯಿಕ ಅಂತ ಹೇಳ್ತೀವಿ. ಆಮೇಲೆ ಸಾಂಪ್ರದಾಯಿಕ ಅಂತ ಕರೀತಾರೆ. ಮೂರನೇದು ಉತ್ತರ ಸಾಂಪ್ರದಾಯಿಕ ಅಂತ ಕರೀತಾರೆ.
ಇವು ಮೂರಕ್ಕೆ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಮಟ್ಟದಲ್ಲಿ ಕೂಡ ಎರಡೆರಡು ಉಪ ಹಂತಗಳು ಕಂಡು ಬರ್ತಾವ. ಯಾರು ಹೇಳ್ತಾರಪ್ಪ ಅಂತಂದ್ರೆ ಕ್ಲೋರ್ಬರ್ಗ್ ಅವರು ಹೇಳ್ತಾರೆ ನೋಡ್ರಿ. ನೆಕ್ಸ್ಟ್ ಕಲಿಕಾ ಸಿದ್ಧಾಂತ ಬಗ್ಗೆ ಬಂದಿದೆ. ಶಾಸ್ತ್ರೀಯ ಅನುಬಂಧ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಕ್ಲಾಸಿಕಲ್ ಕಂಡೀಷನಿಂಗ್ ಅನ್ನು ಪ್ರತಿಪಾದಿಸಿದಂತ ವ್ಯಕ್ತಿ ಯಾರು? ಓಕೆ, ಈ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾರೋ GPS ಸ್ಟಾರ್, HS ಸ್ಟಾರ್, TET ಪರೀಕ್ಷೆಗೆ ಏನು ತಯಾರು ನಡೆಸ್ತಿದ್ರ ಅವರಿಗಾಗಿ ಈ ಒಂದು ಪ್ರಶ್ನೆ ನೋಡ್ರಿ. ಕ್ವಶನ್ ನಂಬರ್ 1 ಅಂತ ಹಾಕಿಸಿಂದ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಶಾಸ್ತ್ರೀಯ ಅನುಬಂಧನ ಕಲಿಕಾ ಸಿದ್ಧಾಂತ ಪ್ರತಿಪಾದಿಸಿದಂತ ವ್ಯಕ್ತಿ ಯಾರು? ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತ ನೋಡ್ರಿ, ಪ್ರಮುಖವಾಗಿ ಸಿದ್ಧಾಂತಗಳ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಯಲ್ಲಿ ಏನಪ್ಪಾ ಅಂತಂದ್ರೆ ಸಿದ್ಧಾಂತಗಳಾಗಿರ್ಬೋದು ಮತ್ತು ಕಲಿಕೆ ಮೇಲೆ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಟಾಪಿಕ್ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳು ಬರ್ತಾವ. ಇಲ್ಲಿ ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ BF ಸ್ಕಿನ್ನರ್ ನೋಡ್ರಿ. BF ಸ್ಕಿನ್ನರ್ ಅವರ ಒಂದು ಕ್ರಿಯಾಜನ್ಯ ಅನುಬಂಧ ಕಲಿಕೆ ಮೇಲೆ ಪ್ರಯೋಗವನ್ನು ಮಾಡ್ತಾರ. ಅದಕ್ಕಾಗಿ ಇವರಿಗೆ ಪಿತಾಮಹ ಎಂದು ಕರೀತಾರೆ ನೋಡ್ರಿ. ಸ್ಕಿನ್ನರ್ ಅವ್ರು ಏನ್ ಮಾಡ್ತಾರ ಅಂದ್ರೆ ಪಾರಿವಾಳ ಮತ್ತು ಇಲಿಗಳ ಮೇಲೆ ಏನಪ್ಪಾ ಅಂತಂದ್ರೆ ಪ್ರಯೋಗವನ್ನು ನಡೆಸ್ತಾರ. ಓಕೆ, ಇಲ್ಲಿ ಪ್ರಬಲವರ್ಧನೆ ಮತ್ತು ಶಿಕ್ಷೆಗಳ ಒಂದು ಮೂಲಕ ವರ್ತನೆಗಳನ್ನು ಹೇಗೆ ರೂಪಿಸಬಹುದೆಂದು ಮಾಹಿತಿಯನ್ನು ನೀಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು BF ಸ್ಕಿನ್ನರ್. ಓಕೆ, ಇಲಿ ಮತ್ತು ಪಾರಿವಾಳದ ಮೇಲೆ ಇವರು ಪ್ರಯೋಗವನ್ನು ಮಾಡುತ್ತಾರ. ನೆಕ್ಸ್ಟ್ ಕಲಿಕಾ ಸಿದ್ಧಾಂತಗಳ ಮೇಲೆ ಇದೆ ನೋಡಿ. ಯತ್ನ ಮತ್ತು ದೋಷ ಕಲಿಕಾ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಪ್ರಯತ್ನ ಮತ್ತು ಟ್ರಯಲ್ ಅಂಡ್ ಎರರ್ ಅನ್ನು ಈ ಒಂದು ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಯತ್ನ ಮತ್ತು ಕಲಿಕಾ ಸಿದ್ಧಾಂತ. ಇದಕ್ಕೆ ಸರಿಯಾದ ಉತ್ತರ ತಾರಾಂಡ್ಯಾಕ್ ನೋಡ್ರಿ. EL ತಾರಾಂಡ್ಯಾಕ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಅಂತ ಹೇಳ್ತೀವಿ. ಪ್ರಯತ್ನ ಮೇಲೆ ಹೇಳ್ತಾರೆ ಇವರು. ಯಾರು? ತಾರಾಂಡ್ಯಾಕ್. ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೆಕ್ಕಿನ ಮೇಲೆ ಪ್ರಯೋಗವನ್ನು ಮಾಡುತ್ತಾರೆ. ತಾರಾಂಡ್ಯಾಕ್ ಅವರು ಬೆಕ್ಕು ಮೇಲೆ ಪ್ರಯೋಗವನ್ನು ಮಾಡ್ತಾರೆ ನೋಡ್ರಿ. ಆಪ್ಷನ್ ಸಿ ಅದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡ್ರಿ. ಹಸಿದ ಬೆಕ್ಕನ್ನು ಪೆಟ್ಟಿಗೆಯಲ್ಲಿ ಬಂಧಿಸಿ ನಡೆಸಿದಂತ ಪ್ರಯೋಗದ ಮೂಲಕ ಕಲಿಯುವಿಕೆಯಲ್ಲಿ ಯತ್ನ ಮತ್ತು ದೋಷಗಳ ಪ್ರಾಮುಖ್ಯತೆಯನ್ನು ಮತ್ತು ಇದು ಪ್ರಾಮುಖ್ಯತೆಯನ್ನು ಇವ್ರು ನೀಡ್ತಾರ. ಇದರಲ್ಲಿ ಏನಪ್ಪಾ ಅಂತಂದ್ರೆ 3 ರೀತಿಯಾದಂತ ಒಂದು ನಿಯಮಗಳನ್ನು ಹೇಳ್ತಾರ. ಅದ ಯಾವ್ದಪ್ಪ ಅಂತಂದ್ರೆ ಒಂದನೇದು ಸಿದ್ಧತಾ ನಿಯಮ ಅಂತ ಹೇಳ್ತೀವಿ, ಎರಡನೇದು ಅಭ್ಯಾಸ ನಿಯಮ, ಮೂರನೇದು ಪರಿಣಾಮ ನಿಯಮ. ಈ ಒಂದು ಯತ್ನ ಮತ್ತು ಪ್ರಯತ್ನ ಮತ್ತು ಪ್ರಮಾದ ಕಲಿಕೆಯಲ್ಲಿ ಏನಪ್ಪಾ ಅಂತಂದ್ರೆ ಮಕ್ಕಳು ಸಿದ್ಧತೆ, ಅಭ್ಯಾಸ ನಿಯಮ, ಪರಿಣಾಮ ನಿಯಮವನ್ನು ಪರಿಣಾಮ ಬೀಳ್ತದಂತ ಯಾರು ಹೇಳ್ತಾರ ಅಂದ್ರೆ EL ತಾರಾಂಡ್ಯಾಕ್ ಅವರು ಹೇಳ್ತಾರ. ಇವರು ಬೆಕ್ಕಿನ ಮೇಲೆ ಪ್ರಯೋಗ ಮಾಡ್ತಾರ ನೋಡ್ರಿ. ಬೆಕ್ಕು ಒಂದು ಬೋರ್ ನಲ್ಲಿ ಹಾಕ್ತಾರೆ ಮೀನನ್ನು ಇಟ್ಟು. ಓಕೆ, ನೆಕ್ಸ್ಟ್ ಒಳನೋಟ ಕಲಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದಂತ ಗೆಸ್ಟಾಲ್ ಮನೋವಿಜ್ಞಾನಿ ಯಾರು? ಒಳನೋಟ ಕಲಿಕೆಯನ್ನು ಪ್ರತಿಪಾದಿಸಿದಂತ ಗೆಸ್ಟಾಲ್ ಮನೋವಿಜ್ಞಾನಿ ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಉಲ್ಫ್ ಗ್ಯಾಂಗ್ ಕ್ಲೋಹರ್ ಅಂತ ನಾವು ಕರಿತೀವಿ. ಕ್ಲೋಹಲರ್. ಇವ್ರೇನಪ್ಪಾ ಅಂತಂದ್ರೆ ಚಿಂಪಾಂಜಿ ಮೇಲೆ ಪ್ರಯೋಗವನ್ನು ಮಾಡ್ತಾರ. ಚಿಂಪಾಂಜಿ ಮೇಲೆ ಪ್ರಯೋಗವನ್ನು ಮಾಡ್ತಾರ ನೋಡ್ರಿ. ಈ ಒಂದು ಚಿಂಪಾಂಜಿ ಹೆಸರು ಏನಿರ್ತದ ಸುಲ್ತಾನ ಎಂದು ಇದರ ಒಂದು ಹೆಸರು ಇರ್ತದ ನೋಡ್ರಿ. ಓಕೆ, ಉಲ್ಫ್ ಗ್ಯಾಂಗ್ ಕ್ಲೋಹರ್ ಅಂತ ಕರಿತೀವಿ ನೋಡ್ರಿ. ಇವ್ರು ಏನಪ್ಪಾ ಅಂತಂದ್ರೆ ಸುಲ್ತಾನ್ ಎಂಬ ಒಂದು ಹೆಸರಿನ ಚಿಂಪಾಂಜಿ ಮೇಲೆ ಪ್ರಯೋಗವನ್ನು ಮಾಡುತ್ತಾರೆ. ಇಲ್ಲಿ ಜೀವಿಗಳು ಕೇವಲ ಯತ್ನ ದೋಷಗಳಿಂದ ಕಲಿಯುವುದಿಲ್ಲ, ಬದಲಾಗಿ ಒಮ್ಮೆಲೆ ಉಳಿಯುವಂತ ಒಳನೋಟದಿಂದ ಸಮಸ್ಯೆಯನ್ನು ಪರಿಹರಿಸುತ್ತೇವೆಂದು ಇವರು ವಿವರಿಸ್ತಾರೆ ನೋಡ್ರಿ. ಯಾರಂದ್ರೆ ಇವರು ಕ್ಲೋಹರ್ ಅವರು. ಉಲ್ಫ್ ಗ್ಯಾಂಗ್ ಕ್ಲೋಹರ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಯಾವುದೇ ಒಂದು ಜೀವಿ ಆಗಿರ್ಬೋದು ಯತ್ನ ಮತ್ತು ದೋಷಗಳಿಂದ ಕಲಿಯುವುದಿಲ್ಲ, ಬದಲಾಗಿ ತನ್ನಲ್ಲಿರುವಂತಹ ಒಂದು ಬುದ್ಧಿಶಕ್ತಿಯನ್ನು ಯೋಜನೆ ಮಾಡಿಕೊಂಡು ಒಳನೋಟ ಕಲಿಕೆಯಿಂದ ಉಂಟಾಗುವಂತ ಒಂದು ಸಮಸ್ಯೆ ಪರಿಹಾರದಿಂದ ಒಂದು ಪರಿಹಾರವನ್ನು ಕಂಡುಕೊಳ್ತಾವಂತ ಹೇಳಿದಂತ ವ್ಯಕ್ತಿ ಇವರಾಗಿರ್ತಾರೆ ನೋಡ್ರಿ. ಈ ಒಂದು ಕೋತಿ ಅಥವಾ ಚಿಂಪಾಂಜಿ ಹೆಸರು ಏನಪ್ಪಾ ಅಂತಂದ್ರೆ ಸುಲ್ತಾನ್ ಆಗಿರ್ತದ. ಸುಲ್ತಾನ್ ಎಂಬುದು ಚಿಂಪಾಂಜಿ. ಓಕೆ, ಚಿಂಪಾಂಜಿ ನೋಡ್ರಿ. ಸುಲ್ತಾನ್ ಎಂಬುದು ಚಿಂಪಾಂಜಿ ಆಗಿರ್ತದೆ. ಇದ್ರ ಮೇಲೆ ಪ್ರಯೋಗವನ್ನು ಮಾಡ್ತಾರೆ ಇವರು. ನೆಕ್ಸ್ಟ್ ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ನೀಡಿದವರು ಯಾರು? ಸೋಷಿಯಲ್ ಲರ್ನಿಂಗ್ ಥಿಯರಿಯನ್ನು ನೀಡಿದಂತ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ಸಾಮಾಜಿಕ ಕಲಿಕಾ ಸಿದ್ಧಾಂತ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದ್ರೆ ಆಲ್ಬರ್ಟ್ ಬಂಡೂರ್ ಅವರು ಸಾಮಾಜಿಕ ಕಲಿಕಾ ಸಿದ್ಧಾಂತ ನೀಡಿದಂತ ವ್ಯಕ್ತಿ ಆಗಿದ್ದಾರೆ ನೋಡ್ರಿ.
ಅಂದ್ರೆ ಮಕ್ಕಳು ಏನಪ್ಪಾ ಅಂತಂದ್ರೆ ಅನುಕರಣೆ ಮೂಲಕ ಕಲಿಯುತ್ತಾ ಇದೆ ಅಂತ ಹೇಳ್ತಾರ. ಅನುಕರಣೆ ಮೂಲಕ ಮಕ್ಕಳು ಏನಪ್ಪಾ ಅಂತಂದ್ರೆ ಕಲಿಕೆ ಉಂಟಾಗುತ್ತದೆ ಅಂತ ಮಾಹಿತಿಯನ್ನು ನೀಡಿದಂತ ವ್ಯಕ್ತಿ ಆಲ್ಬರ್ಟ್ ಬಂಡೂರ್. ಆಲ್ಬರ್ಟ್ ಬಂಡೂರ್ ತಮ್ಮ ಪ್ರಸಿದ್ಧ ಬೋಬೋ ಡಾಲ್ ಪ್ರಯೋಗದಿಂದ ಮೂಲಕ ಮಕ್ಕಳು ಇತರರನ್ನು ವೀಕ್ಷಿಸುವ ಮತ್ತು ಅನುಕರಣೆ ಮಾಡುವಂತ ಮೂಲಕ ಕಲಿಯುತ್ತಾರೆ ಎಂದು ತೋರಿಸಿಕೊಟ್ಟವರು ಯಾರಪ್ಪ ಅಂತಂದ್ರೆ ಆಲ್ಬರ್ಟ್ ಬಂಡೂರ್. ಓಕೆ, ಪ್ರಮುಖವಾಗಿ ನೋಡ್ರಿ, ಬೋಬೋ ಡಾಲ್ ಮೇಲೆ ಪ್ರಯೋಗ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಆಲ್ಬರ್ಟ್ ಬಂಡೂರ್ ಅವರಾಗಿರ್ತಾರ. ಯಾವುದೇ ಒಂದು ಮಗು ಬೇರೆ ತಂದೆ ಅಥವಾ ತಾಯಿ ಮನೆಯಲ್ಲಿರುವಂತ ಕುಟುಂಬದ ಒಂದು ವರ್ತನೆಯನ್ನು ವೀಕ್ಷಣೆಯನ್ನು ಮಾಡಿಗೆಸಿಂದ ಅನುಕರಣೆ ಮೂಲಕ ಕಲಿತದಂತ ಇವರು ಹೇಳ್ತಾರ. ಓಕೆ, ಆಲ್ಬರ್ಟ್ ಬಂಡೂರ್. ನೆಕ್ಸ್ಟ್, ಬುದ್ಧಿಶಕ್ತಿ ಸಿದ್ಧಾಂತ ಮೇಲೆ ಪ್ರಶ್ನೆ ಇದೆ ನೋಡಿದ. ಬಹುಮುಖ ಪ್ರಜ್ಞೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಮಲ್ಟಿಪಲ್ ಇಂಟೆಲಿಜೆನ್ಸ್ ಸಿದ್ಧಾಂತದ ಪ್ರತಿಪಾದಿಸಿದವರು ಯಾರಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಓಕೆ, ಹಾವರ್ಡ್ ಗಾರ್ಡ್ನರ್ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಬುದ್ಧಿಶಕ್ತಿಯ ಏಕರೂಪದಲ್ಲ, ಬದಲಾಗಿ ಭಾಷಿಕ, ತಾರ್ಕಿಕ, ಗಣಿತಿಕ ಮತ್ತು ದೈಹಿಕ, ಸಂಗೀತ ಇಂತಹ ಮುಂತಾದ ಒಂದು 8 ವಿಭಿನ್ನ ಪ್ರಕಾರಗಳಲ್ಲಿ ಇದೆ ಎಂದು ವಿವರಣೆಯನ್ನು ನೀಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಹಾವರ್ಡ್ ಗಾರ್ಡ್ನರ್. ಇವರು 8 ರೀತಿಯಾದಂತ ಮಾಹಿತಿಯನ್ನು ಹೇಳ್ತಾರೆ ಬುದ್ಧಿಶಕ್ತಿ. ಓಕೆ, ನೆಕ್ಸ್ಟ್, ಬುದ್ಧಿ ಲಬ್ಧ ಅಂದ್ರೆ ಐಕ್ಯು ಲೆವೆಲ್ ಬಗ್ಗೆ ಮಾಹಿತಿ ಇದೆ. ಬುದ್ಧಿ ಲಬ್ಧ ಐಕ್ಯವನ್ನು ಕಂಡುಹಿಡಿಯುವಂತ ಸೂತ್ರವನ್ನು ಮೊದಲು ನೀಡಿದವರು ಯಾರಂತ ಕೊಟ್ಟಿದ್ದಾರೆ. ಓಕೆ, ಐಕ್ಯು ಸೂತ್ರವನ್ನು ನೀಡಿದಂತ ವ್ಯಕ್ತಿ ಯಾರು? ಇದಕ್ಕೆ ಸರಿಯಾದ ಉತ್ತರ ವಿಲಿಯಂ ಸ್ಟರ್ನ್ ನೋಡ್ರಿ. ಮಾನಸಿಕ ಒಂದು ಸಾಮರ್ಥ್ಯ ನೋಡ್ರಿ, ಐಕ್ಯು ಲೆವೆಲ್ ಕಂಡುಹಿಡಿದಂತ ವ್ಯಕ್ತಿ ವಿಲಿಯಂ ಸ್ಟರ್ನ್. ಓಕೆ, ವಿಲಿಯಂ ಸ್ಟರ್ನ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸಿನಂತ ಅನುಪಾತವನ್ನು 100ರಿಂದ ಗುಣಿಸುವಂತ ಐಕ್ಯು ಸೂತ್ರವನ್ನು ಮೊದಲ ಬಾರಿಗೆ ಪರಿಚಯವನ್ನು ನೀಡ್ತಾರ. ಇದನ್ನೇ ಮುಂದೆ ಏನ್ ಮಾಡ್ತಾರಂದ್ರೆ ಟರ್ಮನ್ ರವರು ಜನಪ್ರಿಯಗೊಳಿಸ್ತಾರ. ಐಕ್ಯು ಲೆವೆಲ್ ಅನ್ನು ಕಂಡುಹಿಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ವಿಲಿಯಂ ಸ್ಟರ್ನ್ ಅಂತ ನಾವು ಕರಿತೀವಿ ನೋಡ್ರಿ. ಯಾವ ರೀತಿ ಮಾನಸಿಕ ವಯಸ್ಸು ಇಂಟು ಕರೆಂಟ್ ಏಜ್ ಟು 100 ಆಗಿರುತ್ತೆ ನೋಡ್ರಿ. ಇದರಿಂದ ಏನಾಗುತ್ತದೆ ಅಂದ್ರೆ ಮಕ್ಕಳ ಒಂದು ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸಿನಿಂದ ಕಂಡುಹಿಡಿಯಬಹುದಾಗಿದೆ ಅವರ ಒಂದು ಐಕ್ಯು ಲೆವೆಲ್ ಅನ್ನು. ನೆಕ್ಸ್ಟ್, ಎರಿಕ್ ಎರಿಕ್ಸನ್ ಅವರ ಬಗ್ಗೆ ಮಾಹಿತಿ ಇದೆ. ಎರಿಕ್ ಎರಿಕ್ಸನ್ ಅವರ ಒಂದು ಮನೋಸಾಮಾಜಿಕ ವಿಕಾಸ ಸಿದ್ಧಾಂತದಲ್ಲಿ ಎಷ್ಟು ಹಂತಗಳು ಕಂಡು ಬರುತ್ತವೆ? ಎಷ್ಟು ರೀತಿಯಾದಂತ ಒಂದು ಹಂತಗಳನ್ನು ಎರಿಕ್ ಎರಿಕ್ಸನ್ ರವರು ಹೇಳಿದ್ದಾರೆ ಅವರ ಒಂದು ಮನೋಸಾಮಾಜಿಕ ವಲಯದಲ್ಲಿ ಅಂತ ಕೊಟ್ಟಿದ್ದಾರೆ. ಸೈಕೋ ಸೋಷಿಯಲ್ ಡೆವಲಪ್ಮೆಂಟ್. ಇವರು ಟೋಟಲ್ ಆಗಿ ನೋಡ್ರಿ ಸ್ನೇಹಿತರೆ 8 ರೀತಿಯಾದಂತ ಹಂತಗಳು ಹೇಳ್ತಾರೆ ಎರಿಕ್ ಎರಿಕ್ಸನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 8 ಹಂತಗಳು. 8 ಹಂತಗಳು ಇದಕ್ಕೆ ಸರಿಯಾದ ಉತ್ತರ ಆಯ್ತು ನೋಡ್ರಿ. 8 ರೀತಿಯಾದ ಹಂತಗಳು ಬರ್ತಾವ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಇವರು ನಂಬಿಕೆ ವರ್ಸಸ್ ಅಪನಂಬಿಕೆಯಿಂದ ಹಿಡಿದುಗೆಸಿಂದ ಕೊನೆಯದಾಗಿ ಬರುವಂತ ಒಂದು ವೃದ್ಧಾಪ್ಯದವರೆಗೂ ಕೂಡ 8 ರೀತಿಯಾದಂತ ಒಂದು ಹಂತಗಳನ್ನು ವಿಂಗಡಣೆ ಮಾಡ್ತಾರೆ ನೋಡ್ರಿ. ಇವು ಕೂಡ ನೆನಪಿನಲ್ಲಿ ಇಡಬೇಕಾಗ್ತದೆ ನೋಡ್ರಿ. ಇದು ಇಂಪಾರ್ಟೆಂಟ್. ಓಕೆ, 8 ಹಂತಗಳ ಬಗ್ಗೆ ನಿಮಗೆ ಗೊತ್ತಿರಬೇಕಾಗ್ತದೆ. ಓಕೆ, ಎರಿಕ್ ಎರಿಕ್ಸನ್ ರವರ ಮನುಷ್ಯನ ಇಡೀ ಜೀವನ ಒಂದು ವಿಕಾಸವನ್ನು ಹೇಳ್ತಾರ. ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದವರೆಗೆ ಬರುವಂತ ಹಂತಗಳು. ನೆಕ್ಸ್ಟ್, ಶಿಕ್ಷಣದ ಪ್ರಕಾರ ಬಂದಿದೆ ನೋಡಿ. ಸಮನ್ವಯ ಶಿಕ್ಷಣ ಎಂದರೆ ಏನಂತ ಕೊಟ್ಟಿದ್ದಾರೆ. ಓಕೆ, ಇನ್ಕ್ಲೂಸಿವ್ ಎಜುಕೇಶನ್ ಎಂದರೆ ಏನು? ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಸಾಮಾನ್ಯ ಮತ್ತು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಒಟ್ಟಿಗೆ ಶಿಕ್ಷಣ ನೀಡುವುದನ್ನು ನಾವು ಏನೆಂದು ಕರಿತೇವೆ? ಇದನ್ನು ಸಮನ್ವಯ ಶಿಕ್ಷಣ ಎಂದು ಕರೆಯುತ್ತೇವೆ. ಓಕೆ, ಸಾಮಾನ್ಯ ಮತ್ತು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಒಟ್ಟಿಗೆ ಶಿಕ್ಷಣ ನೀಡಿದರೆ ಅದನ್ನು ನಾವು ಸಮನ್ವಯ ಶಿಕ್ಷಣ ಎಂದು ಕರಿತೇವೆ ನೋಡ್ರಿ. ಓಕೆ, ಸಮನ್ವಯ ಶಿಕ್ಷಣ ಅಂದ್ರೆ ಎಲ್ಲಾ ರೀತಿಯ ಮಕ್ಕಳನ್ನು ಒಂದೇ ತರಗತಿಯಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಸೇರಿಸಿ ಶಿಕ್ಷಣ ನೀಡುವುದನ್ನೇ ನಾವು ಸಮನ್ವಯ ಶಿಕ್ಷಣ ಎಂದು ಕರೀತೇವೆ. ಟೋಟಲ್ ಆಗಿ ಇಲ್ಲಿ ಅಂದ್ರೆ ಸಾಮಾನ್ಯ ಮಕ್ಕಳಾಗಿರ್ಬೋದು, ವಿಶೇಷ ಅಗತ್ಯವುಳ್ಳ ಮಕ್ಕಳು, ಇವರಿಬ್ಬರು ಕೂಡ ಇರ್ತಾರೆ ನೋಡ್ರಿ. ಸಾಮಾನ್ಯ ಮಕ್ಕಳು ಮತ್ತು ವಿಶೇಷ ಅಗತ್ಯವುಳ್ಳ ಮಕ್ಕಳು ಇಬ್ಬರು ಸೇರಿ ಏನಪ್ಪಾ ಅಂತಂದ್ರೆ ಶಿಕ್ಷಣ ನೀಡುವುದನ್ನು ನಾವು ಸಮನ್ವಯ ಶಿಕ್ಷಣ ಎಂದು ಕರೆಯುತ್ತೇವೆ. ಓಕೆ, ನೆಕ್ಸ್ಟ್, ಕಲಿಕಾ ನ್ಯೂನತೆ ಮೇಲೆ ಟಾಪಿಕ್ ಮೇಲೆ ಪ್ರಶ್ನೆ ಬಂದಿದೆ ನೋಡಿ. ಡಿಸ್ಲೆಕ್ಸಿಯಾ ಯಾವ ರೀತಿಯಾದಂತಹ ಒಂದು ಕಲಿಕಾ ನ್ಯೂನತೆ ಆಗಿದೆ? ಡಿಸ್ಲೆಕ್ಸಿಯಾ ನೋಡ್ರಿ, ಕಲಿಕಾ ನ್ಯೂನತೆ ಮೇಲೆ ಮೂರು ರೀತಿಯಾದಂತಹ ಹಂತಗಳು ಬರ್ತಾವ. ಓಕೆ, ಕಲಿಕಾ ನ್ಯೂನತೆಗಳು ಬರ್ತಾವ ಅಂದ್ರೆ ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಮತ್ತು ಕ್ಯಾಲಿಕಲಿ ಅಂತ 3 ಹಂತಗಳು ಬರ್ತಾವೆ. ಇನ್ನು ಕೂಡ
ಹಲವಾರು ಹಂತಗಳು ಕೂಡ ಇದ್ದಾವೆ ನೋಡ್ರಿ. ಇಲ್ಲಿ ಡಿಸ್ಲೆಕ್ಸಿಯಾ ಅಂತ ಯಾವ್ದರ ಮೇಲೆ ಕಲಿಕೆ ನ್ಯೂನತೆ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಬರೆಯುವಿಕೆ ನ್ಯೂನತೆ, ಓದುವಿಕೆ ನ್ಯೂನತೆ, ಗಣಿತದ ನ್ಯೂನತೆ, ಮಾತನಾಡುವಿಕೆ ಅನ್ಯೂನತೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಡಿಸ್ಲೆಕ್ಸಿಯಾ ಒಂದು ಯಾವ ರೀತಿಯ ಕಲಿಕೆ ನ್ಯೂನತೆ ಅಂತ ನೋಡೋದಾದ್ರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಓದಿನ ನ್ಯೂನತೆ. ಡಿಸ್ಲೆಕ್ಸಿಯಾ ಎಂಬುದು ಒಂದು ಓದಿನ ನ್ಯೂನತೆ ಆಗಿದೆ ನೋಡಿ. ಅದೇ ಬರವಣಿಗೆ ನ್ಯೂನತೆ ಆಗಿತ್ತಂದ್ರೆ ಅದು ಡಿಸ್ಗ್ರಾಫಿಯಾ ಆಗಿರ್ತದೆ. ಡಿಸ್ಗ್ರಾಫಿಯಾ. ಓಕೆ, ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ಅದೇ ಗಣಿತದಾಗಿತ್ತಂದ್ರೆ ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿತಾರೆ ನೋಡ್ರಿ. ಡಿಸ್ಕ್ಯಾಲ್ಕುಲಿಯಾ. ಓಕೆ, ಮಾತನಾಡೋಕೆ ಡಿಸ್ಫೋಬಿಯಾ ಅಂತ ಬರ್ಬೋದೇನಂತ ಅನಿಸ್ತದೆ. ಓಕೆ, ಈ ರೀತಿಯಾದಂತ ಒಂದು ಮಾಹಿತಿಯನ್ನು ನಾವು ನೋಡ್ತೀವಿ ನೋಡಿ ಸ್ನೇಹಿತರೆ. ಓದುವಿಕೆ ನ್ಯೂನತೆಯನ್ನು ನಾವು ಡಿಸ್ಲೆಕ್ಸಿಯಾ ಎಂದು ಕರಿತೇವೆ. ಇದು ಅಕ್ಷರಗಳನ್ನು ಗುರುತಿಸಲು, ಅರ್ಥೈಸಿಕೊಳ್ಳಲು ಮತ್ತು ಓದಲು ತೊಂದರೆ ಆಗುವಂತ ಒಂದು ನರವೈಜ್ಞಾನಿಕ ಕಲಿಕೆಯ ಸಮಸ್ಯೆ ಆಗಿದೆ. ಇದನ್ನು ಓದಿನ ನ್ಯೂನತೆ ಅಂತ ಕರಿತೀವಿ. ಯಾವುದಕ್ಕೆ? ಡಿಸ್ಲೆಕ್ಸಿಯನ್ನು. ಓಕೆ ಸ್ನೇಹಿತರೆ, ನೋಡ್ರಿ ಈ ರೀತಿಯಾದಂತ ಒಂದು ಮಾಹಿತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿದೆ. ಯಾರು ಹೊಸಬರಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ ಮೊದಲು. ಓಕೆ, ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರು ಹೊಸಬರಿದ್ದರು. ಮುಂದೆ ಬರುವಂತಹ GPST, HST, TET ಪರೀಕ್ಷೆ ಕೂಡ ಬಹಳ ಸಹಕಾರಿ ಆಗ್ತದೆ ನೋಡ್ರಿ. ಅದೇ ರೀತಿಗೆ ಏನ್ ಕ್ರೈಸ್ ಎಕ್ಸಾಮ್ ಇದೆ ಅದಕ್ಕೂ ಕೂಡ ಒಂದು ಸಹಕಾರಿ ಆಗಲಿದೆ. ನೆಕ್ಸ್ಟ್ ಶಿಕ್ಷಣ ಕಾಯ್ದೆ ಬಗ್ಗೆ. ಶಿಕ್ಷಣ ಹಕ್ಕು ಕಾಯ್ದೆ ಭಾರತದಲ್ಲಿ ಅಧಿಕೃತವಾಗಿ ಯಾವಾಗ ಜಾರಿಗೆ ಬಂದಿತ್ತು ಅಂತ ಕೊಟ್ಟಿದ್ದಾರೆ. ರೈಟ್ ಟು ಎಜುಕೇಶನ್ ಆಕ್ಟ್ ಯಾವಾಗ ಜಾರಿಗೆ ಬಂದಿತ್ತು? 2009, 2010, 2005, 2001. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ 2010 ನೋಡ್ರಿ. ಓಕೆ, ಜಾರಿಗೆ ಬಂದದ್ದು 2010 ನೋಡ್ರಿ. ಓಕೆ, ಈ ಒಂದು ರೈಟ್ ಟು ಎಜುಕೇಶನ್ ಕಾಯ್ದೆ ಏನಪ್ಪಾ ಅಂತಂದ್ರೆ 2009 ಏನಂದ್ರೆ ಸಂಸತ್ತಿನಲ್ಲಿ ಅಂಗೀಕಾರ ಆಗ್ತದ. ಆದ್ರೂ ಕೂಡ ಏನಪ್ಪಾ ಅಂತಂದ್ರೆ ಇದು 2010 ಏಪ್ರಿಲ್ 1ನೇ ತಾರೀಕು ಜಾರಿಗೆ ಬರ್ತ ನೋಡ್ರಿ. ಇಡೀ ದೇಶಕ್ಕೆ ಏನಾಗುತ್ತಪ್ಪ ಅಂತಂದ್ರೆ 2010 ಏಪ್ರಿಲ್ 1ನೇ ತಾರೀಕು ಇದು ಜಾರಿ ಮಾಡಲಾಗುತ್ತದ. ಅವಾಗ ಏನಪ್ಪಾ ಅಂತಂದ್ರೆ ಇದು ಜಮ್ಮು ಕಾಶ್ಮೀರವನ್ನು ಹೊರತುಪಡಿಸಿರ್ತಾರ. 370 ಇರ್ತದಲ್ಲ, ಅದಕ್ಕಾಗಿ ಇದನ್ನು ಹೊರಡಿಸಿ ಏಪ್ರಿಲ್ 1, 2010 ಇದು ಜಾರಿ ಮಾಡಲಾಗುತ್ತೆ ನೋಡ್ರಿ. ರೈಟ್ ಟು ಎಜುಕೇಶನ್ ಅಂತ ನಾವು ಕರಿತೇವೆ. ಓಕೆ, ನೆಕ್ಸ್ಟ್ ಶೈಕ್ಷಣಿಕ ಪರಿಕಲ್ಪನೆಗಳ ಬಗ್ಗೆ ಇದೆ ನೋಡಿ. ಮಕ್ಕಳ ಕೇಂದ್ರಿತ ಶಿಕ್ಷಣದ ಒಂದು ಪ್ರಮುಖ ಪ್ರತಿಪಾದಕ ಯಾರು ಅಂತ ಕೊಟ್ಟಿದ್ದಾರೆ. ಚೈಲ್ಡ್ ಒಂದು ಸೆಂಟ್ರಡ್ ಎಜುಕೇಶನ್. ಮಕ್ಕಳ ಕೇಂದ್ರಿತ ಶಿಕ್ಷಣದ ಪ್ರಮುಖ ಪ್ರತಿಪಾದಕ ಯಾರು? ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಸ್ನೇಹಿತರೆ, ಇಲ್ಲಿ ರೋಸೋ ಸರಿಯಾದ ಉತ್ತರ ಏನ್ ನೋಡ್ರಿ. ರೋಸೋ ಏನಪ್ಪಾ ಅಂತಂದ್ರೆ ಮಕ್ಕಳ ಕೇಂದ್ರಿತ ಶಿಕ್ಷಣದ ಒಂದು ಪ್ರಮುಖ ಪ್ರತಿಪಾದಕ ಆಗಿರುತ್ತಾರೆ. ಜೀನ್ ಜಾಕೆಸ್ ರೋಸೋ ಅಂತ ಇವ್ರು ಕರಿತಾರೆ ನೋಡ್ರಿ. ಇವರು ಮಕ್ಕಳ ಸ್ವಾಭಾವಿಕ ಬೆಳವಣಿಗೆಗೆ ಒತ್ತು ನೀಡ್ತಾರೆ. ಶಿಕ್ಷಕರಿಗಿಂತ ಮಗುವಿಗೆ ಪ್ರಾಮುಖ್ಯತೆ ನೀಡುವಂತ ಮಕ್ಕಳ ಕೇಂದ್ರಿತ ಶಿಕ್ಷಣವನ್ನು ಮೊದಲಿಗೆ ಪ್ರತಿಪಾದಿಸಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ರೂಸೋ ಆಗಿದ್ದಾರೆ ನೋಡ್ರಿ. ಜೀನ್ ಜಾಕೆಸ್ ರೂಸೋ ಅಂತ ನಾವು ಕರಿತೇವೆ. ನೆಕ್ಸ್ಟ್ ಮೌಲ್ಯಮಾಪನದ ಮೇಲೆ ಪ್ರಶ್ನೆ ಇದೆ ನೋಡ್ರಿ. ರೂಪಣಾತ್ಮಕ ಮೌಲ್ಯಮಾಪನದ ಮುಖ್ಯ ಉದ್ದೇಶವೇನು? ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ನಾವು ಕರಿತೀವಿ ನೋಡ್ರಿ. ಇದರ ಒಂದು ಮುಖ್ಯ ಉದ್ದೇಶ ಏನಂತ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳ ಶ್ರೇಣಿ ನಿರ್ಧರಿಸುವುದು ಅಥವಾ ಕಲಿಕೆಯನ್ನು ಸುಧಾರಿಸಲು ನಿರಂತರ ಮಾಹಿತಿಯನ್ನು ನೀಡುವುದು, ಅಥವಾ ಆಪ್ಷನ್ ಸಿ ಯಲ್ಲಿದೆ ವರ್ಷದ ಕೊನೆಯಲ್ಲಿ ಪರೀಕ್ಷೆ ನಡೆಸುವುದು, ಆಪ್ಷನ್ಸ್ ಡಿ ಯಲ್ಲಿದೆ ಕೇವಲ ಶಿಕ್ಷಕರ ಮೌಲ್ಯಮಾಪನ ಮಾಡುವುದು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ ಏನಪ್ಪಾ ಅಂತಂದ್ರೆ ಕಲಿಕೆಯನ್ನು ಸುಧಾರಿಸಲು ನಿರಂತರವಾಗಿ ಮಾಹಿತಿಯನ್ನು ನೀಡುವುದು ರೂಪಣಾತ್ಮಕ ಮೌಲ್ಯಮಾಪನ ಎಂದು ಕರೀತಾರೆ ನೋಡ್ರಿ. ಓಕೆ, ಅಂದ್ರೆ ಮಕ್ಕಳಿಗೆ ನಿರಂತರವಾಗಿ ಅವರವರಿಗೆ ಸಂಬಂಧಿಸಿದಂತ ಒಂದು ಮಾಹಿತಿಯನ್ನು ನೀಡುವುದಾಗಿರ್ತದೆ. ನಿರಂತರ ಮಾಹಿತಿ. ಓಕೆ, ಕಂಟಿನ್ಯೂಸ್ ಫೀಡ್ಬ್ಯಾಕ್ ನೀಡುವುದಾಗಿರ್ತದೆ. ಕಲಿಕೆ ಪ್ರಕ್ರಿಯೆಯಲ್ಲಿ ನಡೆಯುವಂತ ನ್ಯೂನತೆಗಳನ್ನು ಗುರುತಿಸಿ ತಕ್ಷಣವೇ ಸುಧಾರಣೆಗೆ ತರಲು ನಿರಂತರವಾಗಿ ಮಾಡುವಂತ ಮೌಲ್ಯಮಾಪನವೇ ರೂಪಣಾತ್ಮಕ ಮೌಲ್ಯಮಾಪನ ಎಂದು ಕರೀತಾರೆ ನೋಡ್ರಿ. ನಿರಂತರವಾಗಿ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಒಂದು ಟೆಸ್ಟ್ ಬರೆಸೋದಾಗಿರ್ಬೋದು. ಟೆಸ್ಟ್ ಬರೆಸ್ತಾರಲ್ಲ ಅದನ್ನು ನಾವು ರೂಪಣಾತ್ಮಕ ಮೌಲ್ಯಮಾಪನ ಎಂದು ಕರಿತೇವೆ ನೋಡ್ರಿ. ನೆಕ್ಸ್ಟ್ ಮೋಟಿವೇಶನ್ ಮೇಲೆ ಪ್ರಶ್ನೆ ಇದೆ. ಮಾಸ್ಲೋ ಅವರ ಅಗತ್ಯಗಳ ಶ್ರೇಣಿಯಲ್ಲಿ ಅತ್ಯುನ್ನತ ಹಂತ ಯಾವುದು? ಅಬ್ರಹಾಂ ಮಾಸ್ಲೋ ಅವರು 5 ರೀತಿಯಾದಂತ ಒಂದು ಅಗತ್ಯಗಳ ಒಂದು ಶ್ರೇಣಿಯನ್ನು ಹೇಳ್ತಾರೆ. 5 ರೀತಿಯಾದಂತ ಅವ್ರದ್ದು ಯಾವ ರೀತಿಯಾಗಿರುತ್ತಪ್ಪ ಅಂತಂದ್ರೆ ಅದು ತ್ರಿಭುಜ ಆಕಾರದಲ್ಲಿ ಇರುತ್ತೆ ನೋಡ್ರಿ. ತ್ರಿಕೋನ. ಓಕೆ, ಅಂದ್ರೆ ಪಿರಮಿಡ್ ಆಕಾರನಲ್ಲಿ ಇವ್ರದ ಒಂದು 5 ಹಂತಗಳು ಕಂಡು ಬರ್ತಾವ. ಓಕೆ, 1ರಿಂದ ಹಿಡಿದು
ಒಂದರಿಂದ ಹಿಡಿದು 5 ರೀತಿಯಾದಂತ ಒಂದು ಹಂತಗಳನ್ನ ಯಾರು ಹೇಳ್ತಾರ ಅಂದ್ರೆ ಅಬ್ರಹಂ ಮಾಸ್ಲೋ ಅವರು ಹೇಳ್ತಾರ. ಈ ಒಂದು 5 ರೀತಿಯ ಹಂತಗಳಲ್ಲಿ ಅತ್ಯುನ್ನತ ಹಂತ ಯಾವ್ದಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರ. ಮುಂದೆ ಕೂಡ ಕೇಳುವಂತ ಸಾಧ್ಯತೆ ಇರ್ತದ. ರಿಪೀಟೆಡ್ ಆಗಿ ಬಂದ್ರೆ ಕೇಳುವಂತ ಸಾಧ್ಯತೆ ಇರ್ತದ. 5ನೇ ಹಂತ ಯಾವುದು? ಇಲ್ಲಿ ದೈಹಿಕ ಅಗತ್ಯಗಳು, ಸುರಕ್ಷತಾ ಅಗತ್ಯತೆಗಳು, ಸ್ವಯಂ ಸಾಕ್ಷಾತ್ಕಾರ, ಆತ್ಮ ಗೌರವಗಳು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಸ್ವಯಂ ಸಾಕ್ಷಾತ್ಕಾರ ಏನಪ್ಪಾ ಅಂತಂದ್ರೆ ಅತ್ಯುನ್ನತ ಹಂತ ಆಗಿದ್ ನೋಡ್ರಿ ಅಬ್ರಹಂ ಮಾಸ್ಲೋ ಅವ್ರದ್ದು. ಓಕೆ, ಇದು ಏನಪ್ಪಾ ಅಂತಂದ್ರೆ ಅವರ ಒಂದು 5ನೇ ಹಂತ, ಕೊನೆ ಹಂತ ಆಗಿರ್ತದೆ ಇದು. ಓಕೆ, ಇದು ಪಿರಮಿಡ್ ಆಕಾರದಲ್ಲಿರುವಂತ ಇವರ ಒಂದು ಅಗತ್ಯಗಳ ಒಂದು ಶ್ರೇಣಿಯಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಸ್ವಯಂ ಸಾಕ್ಷಾತ್ಕಾರ ಅಂತ ನಾವು ಕರಿತೇವೆ. ಅಬ್ರಹಂ ಮಾಸ್ಲೋ ಅವರ ಒಂದು ಅಗತ್ಯಗಳ ಪಿರಮಿಡ್ ನಲ್ಲಿ ಅತ್ಯುನ್ನತ ಮತ್ತು ಕೊನೆಯ ಹಂತ ಯಾವ್ದಪ್ಪ ಅಂತಂದ್ರೆ ಅದು ಸ್ವಯಂ ಸಾಕ್ಷಾತ್ಕಾರ. ಇದು ವ್ಯಕ್ತಿಯೊಬ್ಬ ತನ್ನ ಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳುವಂತ ಸ್ಥಿತಿ ಆಗಿರುತ್ತೆ ನೋಡ್ರಿ. ಅಂದ್ರೆ ಒಬ್ಬ ವ್ಯಕ್ತಿ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದು ಎಂಬ ಒಂದು ಅರಿವನ್ನು ಮೂಡುವಂತ ಹಂತ ಇದು. ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರ್ದು, ಯಾವ ಕೆಲಸ ಮಾಡ್ಬೇಕು ಅಂತ ತಿಳಿದುಕೊಂಡೇಶಿಂದ ಅರಿತು ಮಾಡುವಂತ ಸ್ವಯಂ ಸಾಕ್ಷಾತ್ಕಾರ ಅಂತ 5ನೇ ಹಂತ ಆಗಿರುತ್ತೆ ನೋಡ್ರಿ. ಇವರು ಟೋಟಲ್ ಆಗಿ 5 ಹಂತಗಳು ಹೇಳ್ತಾರ. ಮೊದಲನೇದು ಯಾವ್ದಪ್ಪ ಅಂತಂದ್ರೆ ದೈಹಿಕ ಅಗತ್ಯತೆಗಳಂತ ನಾವು ಕಂಡು ಬರ್ತದೆ. ಓಕೆ, ದೈಹಿಕ ಅಗತ್ಯತೆಗಳು 1ನೇ ನೋಡ್ರಿ. ತಂದೆ ತಾಯಿಯಿಂದ ಏನಪ್ಪಾ ಅಂತಂದ್ರೆ ನಾವು ಬೆಳವಣಿಗೆ ಆಗೋವರೆಗೂ ಒಂದು 20 ವಯಸ್ಸು ಆಗೋವರೆಗೂ ಏನಪ್ಪಾ ಅಂತಂದ್ರೆ ತಂದೆ ಮನೆಯಲ್ಲಿ ತಂದೆ ತಾಯಿಯವರ ಒಂದು ಪೋಷಣೆಯಿಂದ ಬೆಳಿತೇವೆ ನಾವು. ಓಕೆ, ಮುಂದೆ ಬರುವಂತ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವು ದೈಹಿಕ ಅಗತ್ಯತೆಗಳಿಂದ 2ನೇದು ಯಾವ್ದು ಬರ್ತದೆ? ಭದ್ರತೆ ಬರ್ತದೆ. ಭದ್ರತೆ ಅಂದ್ರೆ ಹೊರಗಡೆ ಹೋಗಿ ದುಡಿಯೋದಾಗಿರುತ್ತೆ ಇದು. ಭದ್ರತೆ ಎಂಬುದು ಏನಪ್ಪಾ ಅಂತಂದ್ರೆ ಹಣ ಸಂಪಾದನೆ ಮಾಡೋದಾಗಿರುತ್ತೆ ನೋಡ್ರಿ. 3ನೇದು ಏನಪ್ಪಾ ಅಂತಂದ್ರೆ ಪ್ರೀತಿ ಗೌರವ, ಪ್ರೀತಿ ಪಡೆಯೋದಾಗಿರ್ತದೆ. 3ನೇದು ಏನಪ್ಪಾ ಅಂತಂದ್ರೆ ಭದ್ರತೆ ನಂತರ ಏನು ಬರ್ತದೆ? ಪ್ರೀತಿ ಬರುತ್ತೆ. 4ನೇದು ಗೌರವ ಬರುತ್ತೆ ನೋಡ್ರಿ. ಪ್ರೀತಿಯಿಂದ ಏನಾಗುತ್ತೆ ಮುಂದೆ ಬರುವಂತ ದಿನಗಳಲ್ಲಿ ಗೌರವ ಪಡಿಬೇಕಂತ ಅನ್ಕೊತಾನೆ. ಕೊನೆಯದಾಗಿ ಏನಪ್ಪಾ ಅಂತಂದ್ರೆ 5ನೇ ಹಂತ ಅದು ಸ್ವಯಂ ಸಾಕ್ಷಾತ್ಕಾರ ಅಂತ ನಾವು ಹೇಳ್ತೀವಿ ನೋಡ್ರಿ. 5ನೇ ಹಂತ ಆಗಿರ್ತದೆ. ಈ ರೀತಿಯಾದಂತ ಒಂದು ಅಗತ್ಯಗಳ ಶ್ರೇಣಿ ಹೇಳ್ತಾರ ನೋಡ್ರಿ ಯಾರು? ಅಬ್ರಹಂ ಮಾಸ್ಲೋ. ಸ್ನೇಹಿತರು ನೋಡ್ರಿ, ಇಷ್ಟು ಡೆಪ್ತ್ ಆಗಿ ಹೇಳಿದ್ದೀನಿ. ನಿಮಗ ಕೆಲವು ಜನಗಳಿಗೆ ಅರ್ಥ ಆಗಿರುತ್ತ, ಓದ್ದವರಿಗೆ ಸ್ವಲ್ಪ ಗೊತ್ತಿರಲಾರಂತ ವ್ಯಕ್ತಿಗಳು ಕೂಡ ಅರ್ಥ ಆಗಿತ್ತ ಅಂತ ಅನ್ಕೊಂತೀನಿ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಈ ವಿಡಿಯೋ ಯಾವ ರೀತಿ ಆಗಿದೆ ಅಂತ. ಓಕೆ, ಇನ್ನೂ ಒಂದು ಹೆಚ್ಚಿನ ಒಂದು ವಿಡಿಯೋ ಮಾಡಲು ನೀವೇನಪ್ಪಾ ಅಂತಂದ್ರೆ ನಮ್ಮನ್ನು ಬೆಂಬಲ ನೀಡ್ರಿ. ಓಕೆ, ಸೂಪರ್ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ, ನೋಡೋಣ ಎಷ್ಟು ಜನ ಆಗ್ತಾರಂತ. ಸೂಪರ್ ಅಂತ ಕಮೆಂಟ್ ಹಾಕಿ ಇನ್ನೂ ಹೆಚ್ಚಿನ ಒಂದು ವಿಡಿಯೋನ ಶೈಕ್ಷಣಿಕ ಮನೋಜ್ಞಾನಕ್ಕೆ ಸಂಬಂಧಿಸಿದಂತ ವಿಡಿಯೋನ ಮಾಡೋಣ. ನೆಕ್ಸ್ಟ್, ಬೆಳವಣಿಗೆ ವಿಕಾಸದ ಮೇಲೆ ಪ್ರಶ್ನೆ ಬಂದಿದೆ ನೋಡ್ರಿ. ಮಗುವಿನ ವಿಕಾಸವು ಮುಖ್ಯವಾಗಿ ಯಾವುದರ ಫಲಿತಾಂಶವಾಗಿದೆ ಅಂತ ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್, ಮಗು ಒಂದು ಬೆಳಿಬೇಕಂದ್ರೆ ಅದಕ್ಕೆ ಏನು ಮುಖ್ಯವಾಗಿ ಫಲಿತಾಂಶ ಪಡಿತದ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇವಲ ಅನುವಂಶತೆ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕೇವಲ ಪರಿಸರ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಅನುವಂಶತೆ ಮತ್ತು ಪರಿಸರ ಅಂತರಕ್ರಿಯೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಂದ್ರೆ ಒಂದು ಮಗು ಹುಟ್ಟಿದಾಗಿಂದ ಬೆಳವಣಿಗೆ ಆಗಿಸಿಂದ ಅದು ಮುಂದೆ ಬೆಳೆವರೆಗೂ ಅಲ್ಲಿರುವಂತ ಪ್ರಮುಖ ಅಂಶ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ನೋಡಿ. ಅನುವಂಶತೆ ಮತ್ತು ಪರಿಸರ ಏನಪ್ಪಾ ಅಂತಂದ್ರೆ ಇದರ ಒಂದು ಅಂತರ್ಕ್ರಿಯೆಯಿಂದ ಮಗುವಿನ ಒಂದು ಬೆಳವಣಿಗೆ ಆಗುತ್ತ ಅಂತ ಹೇಳ್ಬೋದು. ಓಕೆ, ಅನುವಂಶತೆ ಮತ್ತು ಪರಿಸರ ನೋಡ್ರಿ. ಓಕೆ, ಅನುವಂಶತೆ ಮತ್ತು ಪರಿಸರ ಅಂತ ಕರಿತೀವಿ ನಾವು. ಮಗುವಿನ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವಂತ ಒಂದು ಅಂಶ ಆಗಿರ್ತದೆ. ಓಕೆ, ಅನುವಂಶತೆ ಮತ್ತು ಪರಿಸರ ಅಂತರ್ಕ್ರಿಯೆ ಅಂತ ಹೇಳ್ತೇವೆ ನಾವು. ಮಗುವಿನ ಬೆಳವಣಿಗೆ ಮತ್ತು ವಿಕಾಸವು ಜೈವಿಕವಾಗಿ ಬಂದ ಅನುವಂಶತೆ ಮತ್ತು ಬೆಳವಣಿಗೆ ಪರಿಸರದ ಎರಡರ ಒಂದು ಸಂಯೋಜನೆಯಿಂದ ಆಗುತ್ತದಂತ ಹೇಳ್ಬೋದು ನಾವು. ಎನ್ವೈರನ್ಮೆಂಟ್ ಅಂಡ್ ಹೆರಿಡಿಟಿ, ಇವು ಎರಡು ಮಿಕ್ಸ್ ಆಗಿ ಏನಪ್ಪಾ ಅಂತಂದ್ರೆ ಮಗುವಿನ ಒಂದು ಬೆಳವಣಿಗೆ ಫಲಿತಾಂಶ ಪಡಿತಾನೆ. ನೆಕ್ಸ್ಟ್, ವಿಶ್ಲೇಷಣಾ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಮಂಡಿಸಿದಂತ ವ್ಯಕ್ತಿ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಿಗ್ಮಂಡ್ ಫ್ರಾಯ್ಡ್ ನೋಡ್ರಿ. ಓಕೆ, ಆಪ್ಷನ್ಸ್ ಬಿ, ಸಿಗ್ಮಂಡ್ ಫ್ರಾಯ್ಡ್ ಅವರು ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಮಂಡಿಸಿದಂತ ವ್ಯಕ್ತಿಯಾಗಿದ್ದಾರೆ. ಇವರು 3 ರೀತಿಯಾದಂತ ಒಂದು ಮಾಹಿತಿಯನ್ನು ಹೇಳ್ತಾರೆ. ಓಕೆ, ಓಕೆ ಮತ್ತು ಯುಗ ಅಂತ ಕರೀತಾರೆ ನೋಡ್ರಿ. ಇಲ್ಲಿ ನೋಡಬಹುದು ನಾವು ಸಿಗ್ಮಂಡ್ ಫ್ರಾಯ್ಡ್ ಇವರು ಅಪ್ರಜ್ಞೆ ಪೂರ್ವ ಮನಸ್ಸು ಮತ್ತು ಈಗೋ ಸೂಪರ್ ಈಗೋ ಎಂಬ ಒಂದು ಪರಿಕಲ್ಪನೆಯೊಂದಿಗೆ ಈ ಒಂದು ವ್ಯಕ್ತಿತ್ವದ ಸಿದ್ಧಾಂತವನ್ನು ಮಂಡಿಸಿದಂತ ವ್ಯಕ್ತಿ
ಸಿಗ್ಮಂಡ್ ಫ್ರಾಯ್ಡ್ ಅವರು ಆಗಿದ್ದಾನ್ರಿ. ಇಲ್ಲಿ ಪ್ರಮುಖವಾಗಿ ಈಗೋ, ಸೂಪರ್ ಈಗೋ ಇವು ಹೇಳಿದಂತ ವ್ಯಕ್ತಿ ಯಾರಂತ ಹಲವಾರು ಪ್ರಶ್ನೆಗಳು ಬಂದವ. ಟಿಇಟಿಯಲ್ಲಿ ಬಂದಿದ್ದಾವೆ ಮತ್ತು ಜಿಪಿಎಸ್ಆರ್ ಅಲ್ಲಿ ಕೂಡ ಬಂದಿದ್ದಾವ. ಇದಕ್ಕೆ ಸಂಬಂಧಿಸಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಸಿಗ್ಮಂಡ್ ಫ್ರಾಯ್ಡ್ ಆಗಿರ್ತಾನೆ ನೋಡ್ರಿ. ನೆಕ್ಸ್ಟ್ ಕಲಿಕಾ ವರ್ಗಾವಣೆ ಮೇಲೆ ಪ್ರಶ್ನೆ ಬಂದಿದೆ ನೋಡಿ. ಇದು ಕೂಡ ಒಂದು ಟಾಪಿಕ್. ಕಲಿಕಾ ವರ್ಗಾವಣೆ ಒಂದು ಟಾಪಿಕ್ ಆಗಿದೆ. ಇದ್ರ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆ ಬಂದಿದೆ ಅಂತ ನೋಡೋಣ. ಸೈಕಲ್ ಓಡಿಸಲು ತಿಳಿದಿರುವಂತ ವ್ಯಕ್ತಿ ಸ್ಕೂಟರ್ ಓಡಿಸಲು ಸುಲಭವಾಗಿ ಕಲಿಯುವುದು ಯಾವ ರೀತಿಯಾದಂತ ಒಂದು ಕಲಿಕಾ ವರ್ಗಾವಣೆ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ 2 ಅಂತ ಹಾಕಿ ಕಮೆಂಟ್ ಮಾಡ್ರಿ. ನಿಮಗೆ ಆಗಿರುವಂತ ಪ್ರಶ್ನೆ ಅದು. ಓಕೆ, ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಜಿಪಿಎಸ್ಆರ್, ಅದೇ ರೀತಿ HSTR ಮತ್ತು ಟಿಇಟಿ ಪರೀಕ್ಷೆ ಮುಂದೆ ಬರಬಹುದಂತ ಸಾಧ್ಯತೆ ಇದೆ. ಟಿಇಟಿ ಪರೀಕ್ಷೆ ಕೂಡ ಆಗುವಂತ ಸಾಧ್ಯತೆ ಇದೆ ನೋಡಿ. ಅದೇ ರೀತಿಗೆ ಪಿಇಟಿ ಟೀಚರ್ ಆಗೋ ಕೂಡ ಒಂದು ಅರ್ಹತೆ ಹೊಂದಿರುವಂತ ವ್ಯಕ್ತಿಗಳು ಏನಪ್ಪಾ ಅಂತಂದ್ರೆ ಸೈಕಾಲಜಿ ಮೇಲೆ ಪ್ರಮುಖವಾಗಿ ಈ ಒಂದು ಪ್ರಶ್ನೆಗಳು ಕೇಳ್ತಾರ. ಇಲ್ಲಿ ಪ್ರಮುಖವಾಗಿ ನಾನು ಓಲ್ಡ್ ಕ್ವೆಶ್ಚನ್ ಇದ್ವು ನೋಡ್ರಿ ಸ್ನೇಹಿತರೆ, ಇವು ಕೇಳಿರುವಂತ ಪ್ರಶ್ನೆ, ಮುಂದೆ ಬರುವಂತ ಚಾನ್ಸ್ ಕೂಡ ಇರುವಂತ ಪ್ರಶ್ನೆಗಳು ಇವಾಗಿರ್ತವ. ನೀವೇನಾದ್ರೂ ಸಬ್ಜೆಕ್ಟ್ ಓದ್ಕೊಂಡಿದ್ರೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲು ಸುಲಭ ಆಗ್ತದ. ಓಕೆ, ಈ 20 ಪ್ರಶ್ನೆಗಳು ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿವಿ. ನಾಳೆ ವಿಡಿಯೋದಲ್ಲಿ 30 ಪ್ರಶ್ನೆಗಳನ್ನು ತರೋಣ. ಓಕೆ, 30 ಪ್ರಶ್ನೆಗಳನ್ನು ತರೋಣ, ಕ್ವಶನ್ಗಳನ್ನು. ಇವತ್ತಿನ ಒಂದು 20 ಪ್ರಶ್ನೆಗಳಲ್ಲಿ ನಿಮಗೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಓಕೆ, ಅದನ್ನು ತಪ್ಪದೆ ಕಮೆಂಟ್ ಮೂಲಕ ಅದರ ಒಂದು ಉತ್ತರವನ್ನು ತಿಳಿಸಿ. ಜೊತೆಗೆ ಇನ್ನು ಉಳಿದ 18 ಪ್ರಶ್ನೆಗಳಲ್ಲಿ ನೀವು ಏನು ಆಯ್ಕೆ ಮಾಡಿಕೊಂಡಿದ್ರಲ್ಲ ಆ ಒಂದು 18 ಪ್ರಶ್ನೆಗಳಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಬಹುದು. ಅದೇ ರೀತಿ ಹೊಸಬರಾದರೂ ಸಬ್ಸ್ಕ್ರೈಬ್ ಆಗಿ. ಇದಿಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಒಂದು ಪ್ರಮುಖ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ನಾವು ಕೊಟ್ಟಿರುವಂತಹ ಪ್ರಮುಖ ಒಂದು ಪ್ರಶ್ನೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.